जम्मू काश्मीरमधील पहलगाममधील हल्ल्याचा निषेध करणे, चर्चा करणे नव्हे तर कठोर शिक्षा देणे गरजेचे आहे असे पूर्वी सांगितले होते। आता आपल्या गौरवशाली भारतीय लष्कराने ऑपरेशन सिंदूरच्या माध्यमातून पाकिस्तानला चांगलाच धडा शिकवला आहे असे मत हुक्केरी हिरेमठचे श्री चंद्रशेखर शिवाचार्य स्वामीजी यांनी व्यक्त केले आहे। स्वामीजींनी प्रसिद्धी पत्रकात म्हटले आहे की आज भारतीय लष्कराने दहशतवाद्यांना आश्रय देणाऱ्या पाकिस्तानला कडक उत्तर दिले आहे। हे पाहून अभिमान वाटतो। ನನ್ನ ಹೆಮ್ಮೆಯ ಭಾರತದ ಸೇನೆಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ। ನಾನು ಏಪ್ರಿಲ್ 26ಕ್ಕೆ ನಮ್ಮ ಮಠದಲ್ಲಿ ಒಂದು ಸಭೆ ಕರೆದಿದ್ದೀವಿ। ಆ ಸಭೆಯೊಳಗೆ ರಾಮ ಜನ್ಮಭೂಮಿಯ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗಿರಿಜ ಮಹಾರಾಜರು ಬಂದಿದ್ರು, ಹರಿಹರಪುರದ ಸ್ವಾಮೀಜಿಯವರು ಬಂದಿದ್ರು, ಬೆಂಗಳೂರು ಕೈಲಾಸಾಶ್ರಮದ ಸ್ವಾಮೀಜಿಯವರು, ಬೆಳಗಾವಿ ಕಾರಂಜಿ ಮಠದ ಸ್ವಾಮಿಗಳು ಸೇರಿದಂತೆ ಬಹಳಷ್ಟು ಜನ ಸ್ವಾಮಿಗಳು ಬೆಳಗಾವಿ ಹುಕ್ಕೇರಿ ಹಿರೇಮಠದಲ್ಲಿ ಕೂಡಿ ಒಂದು ಆಂತರಿಕ ಸಭೆಯನ್ನು ಮಾಡಿದ್ದೀವಿ। ಉದ್ದೇಶ ಏನಂತಂದ್ರೆ ಇವತ್ತೆಲ್ಲ ನೀವು ನೋಡಬಹುದು, ಬಹಳಷ್ಟು ನಮ್ಮ ಜನರಿಗೆ ತೊಂದರೆ ಆದಾಗಲೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದು ಮೂರ್ಖತನ। ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬಹುಶಃ ನಮಗೆ ಎಷ್ಟು ನೋವು ಕೊಡ್ತು ಅಂತಂದ್ರೆ, ನಮ್ಮ ತಾಯಂದಿರ ಸಿಂಧೂರನ್ನ ಅಳುಕಿಸಿದ ಉಗ್ರಗಾಮಿಗಳಿಗೆ ನಮ್ಮ ಭಾರತದ ಸೇನೆ ತಕ್ಕ ಪಾಠವನ್ನು ಕಲಿಸಿದೆ। ಆಪರೇಷನ್ ಸಿಂಧೂರ್ ಇದರ ಹೆಸರಿನಿಂದನೇ ಇವತ್ತು ಪಾಕಿನ ಉಗ್ರಗಾಮಿ ಪಾಪಿಗಳಿಗೆ ತಕ್ಕ ಉತ್ತರವನ್ನ ನಮ್ಮ ಭಾರತದ ಸೇನೆ ಕೊಟ್ಟಿದೆ। ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು। ನನ್ನ ದೇಶ ಯಾವತ್ತೂ ಕೂಡ ಶಾಂತಿಪ್ರಿಯವಾದ ದೇಶವೇ, ಆದರೆ ನಮ್ಮ ದೇಶದ ಜನರಿಗೆ ನೀವೇನಾದ್ರೂ ತೊಂದರೆ ಕೊಟ್ರೆ ನಾವು ಬಿಡೋದಿಲ್ಲ ಅನ್ಕೊಂಡು ಇವತ್ತು ನನ್ನ ಅಭಿಮಾನದ ಭಾರತ ಸೇನೆ ತಕ್ಕ ಪಾಠವನ್ನ ಕಲಿಸಿದೆ। ಆದ್ರೆ ಅರ್ಥ ಮಾಡ್ಕೋಬೇಕಲ್ಲ, ಪಾಕದಲ್ಲಿರ್ತಕ್ಕಂಥ ಈ ಸೇನಾಧಿಕಾರಿಗಳು ಉಗ್ರಗಾಮಿಗಳನ್ನ ಹೋಗಿ ನೋಡ್ತಾ ಇದ್ದಾರೆ ಅಂತಂದ್ರೆ ನಾಚಿಕೆ, ಇದಾಗಬಾರದು। ಬಹುಶಃ ಇನ್ನೂ ಪಾಕಿಸ್ತಾನ್ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಇಡೀ ವಿಶ್ವವೇ ಒಂದಾಗಿ ಪಾಕಿಗೆ ಪಾಠವನ್ನು ಕಲಿಸಬೇಕು। ಆಗ ಮಾತ್ರ ಈ ಉಗ್ರಗಾಮಿಗಳ ಅಟ್ಟಹಾಸವನ್ನು ತಡಿಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾ, ಈ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ। 26ನೇ ತಾರೀಕಿಗೆ ನಾನು ಹೇಳಿದ್ದೆ ಏನು ಅಂತಂದ್ರೆ, ಬರೇ ಖಂಡನೆ ಮಂಡನೆ ಇದೇ ಆಯ್ತು, ದಂಡನೆ ಯಾವಾಗ ಅಂತ ಕೇಳಿದ್ದೆ, ಅದಕ್ಕೆ ನೀವು ಉತ್ತರಿಸಿದ್ದೀರಿ, ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ। जय गुरुशा। पंतप्रधान नरेंद्र मोदी यांनाही हार्दिक शुभेच्छा आणि अभिनंदन द्यायला हवे असेही स्वामीजींनी स्पष्ट केले। विनोद कोलकार, KMM मराठी, बेळगाव।